ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿ ಎಸ್ ಲಕ್ಷ್ಮಿ. ಇವತ್ತಿನ ವ್ಲಾಗಲ್ಲಿ ನಿಮಗೆ ನಾನು ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾವು ಇವತ್ತು ಸಡನ್ನಾಗಿ ಪ್ಲ್ಯಾನ್ ಮಾಡಿ, ಈ ಮಾನ್ಸೂನ್ ವಿಂಟರ್ ತುಂಬಾ ಚೆನ್ನಾಗಿದೆ, ವೆದರೆಲ್ಲ ತುಂಬ ಚೆನ್ನಾಗಿತ್ತು. ಮತ್ತು ಎಲ್ಲ ಕಡೆ ಮಳೆ ಇರೋದರಿಂದ, ತುಂಬ ಜಾಸ್ತಿ ಮಳೆ ಇರೋದರಿಂದ ಎಲ್ಲ ಫಾಲ್ಸು ತುಂಬಾ ನೀರು ಹರಿತಾ ಇದೆ. ನೋಡೋಕ್ಕೂ ತುಂಬ ಸುಂದರವಾಗಿರುತ್ತೆ. ಅದಕ್ಕೆ ಯಾವ ಫಾಲ್ಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾಗ ನಮ್ಮ ಮಗ ಶಿವನ ಸಮುದ್ರಕ್ಕೆ ಹೋಗೋಣ, ಅಲ್ಲಿ ಗಗನಚುಕ್ಕಿ ಭರಚುಕ್ಕಿಲಿ ಫಾಲ್ಸ್ ತುಂಬಾ ಚೆನ್ನಾಗಿ ನೀರು ಹರಿತಾ ಇದೆ, ನೋಡೋಕ್ಕೂ ತುಂಬ ಚೆನ್ನಾಗಿದೆ ಅಂತ ಹೇಳಿ ಪ್ಲ್ಯಾನ್ ಮಾಡ್ದೆ. ಸರಿ, ನಾವು ಹೋಗ್ತಾ ಇದ್ದೀವಿ. ಇವಾಗ ನಾವು ಈ ಕಡೆ ಬ್ಯಾಂಗ್ಳೂರಿಂದ ಹೋದರೆ 150 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ ಬ್ಯಾಂಗ್ಳೂರಿಂದ ಟ್ರಾವೆಲ್ ಮಾಡಿದ್ರೆ, ನಾವು ಈ ಕಡೆ ಮೈಸೂರಿಂದ ಬಂದ್ವಿ ಅಂದರೆ 70 ಕಿಲೋಮೀಟ್ರ್ ಆಗುತ್ತೆ. ಇದು ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿದೆ ಈ ಶಿವನ ಸಮುದ್ರ. ಮತ್ತು ಹೋಗ್ತಾಯಿದ್ದೀವಿ ನಾವು ಈ ಕಡೆ ನೈಸ್ ರೋಡ್ ಕಡೆಯಿಂದ ಕನೆಕ್ಟ್ ಆಗಿ ಕನಕಪುರ ರೋಡಿಂದ ಹೋಗ್ತಾಯಿದ್ದೀವಿ. ತುಂಬಾ ರೋಡು ತುಂಬ ಫ್ರೀಯಾಗಿ ಚೆನ್ನಾಗಿದೆ ಟ್ರಾವೆಲ್ ಮಾಡೋಕ್ಕೆ. ನಾವು 1.5 ಅವರಲ್ಲೆಲ್ಲ 2 ಅವರ್ಸ್ ಆಯಿತು ನಾವು ಕರೆಕ್ಟಾಗಿ ರೀಚ್ ಆಗೋಕ್ಕೆ. ನಾವು ಬಿಟ್ಟಿದ್ದು 1 o'clock ಆಯಿತು. ನಾವು ಒಂದು 3 o'clock ಅಷ್ಟರಲ್ಲಿ ಅಲ್ಲಿಗೆ ರೀಚ್ ಆಗ್ತಾಯಿದ್ದೀವಿ. ಈಗ ನಾವು ಏನು ಸಡನ್ನಾಗಿ ಊಟ ಗೀಟ ಏನು ಅರೇಂಜ್ ಮಾಡ್ಕೊಂಡಿಲ್ಲ, ಸಡನ್ನಾಗಿ ತಿಂಡಿ ತಿಂದ್ಕೊಂಡು ಪ್ಲ್ಯಾನ್ ಮಾಡಿ ಬಿಟ್ಟಿದ್ವಿ. ಈಗ ನೋಡೋಕ್ಕೆ ಎಲ್ಲ ಕಡೆನೂ ಹಸಿರು ಮರಗಳು ಎಲ್ಲನೂ ತುಂಬಾ ಚೆನ್ನಾಗಿದೆ. ನಮಗೆ ಈ ವಾತಾವರಣ ನೋಡೋಕ್ಕೆ ತುಂಬ ಇಷ್ಟನೇ ಆಗುತ್ತೆ. ಹಂಗಾಗಿ ನೋಡೋಣ ಅಂಥೇಳಿ ಫಸ್ಟು ನಾವು ಗಗನಚುಕ್ಕಿ ನೋಡೋಣ ಅಂಥೇಳಿ ಗಗನಚುಕ್ಕಿಗೆ ಹೊರಟಿದ್ವಿ. ನೋಡಿ, ಎಲ್ಲ ನಾವು ನಮ್ಮ ಫ್ಯಾಮಿಲಿ ಸಮೇತ ಹೋಗ್ತಾಯಿದ್ದೀವಿ. ನಮ್ಮ ಮಗ ತುಂಬ ಫಾಸ್ಟಾಗೇ ಡ್ರೈವ್ ಮಾಡ್ದ, ಹಾಗಾಗಿ ನಾವು ಬೇಗನೆ ರೀಚ್ ಆದ್ವಿ. ರೋಡೆಲ್ಲ ತುಂಬಾ ಚೆನ್ನಾಗಿದೆ ನೋಡಿ. ಇದು ಅಲ್ಲಿ ಗಗನಚುಕ್ಕಿ ಹತ್ರ ಹೋಗ್ತಾಯಿದ್ದೀವಿ, ಇನ್ನೇನು ಹತ್ರದಲ್ಲೇ ಇದ್ದೀವಿ. ಇಲ್ಲಿಗೆ ನಾವು ಟ್ರಾವೆಲ್ ಮಾಡೋಕ್ಕೆ ಇದು KSRTC ಬಸ್ಸಿನಲ್ಲೂ ಒಂದು ಬರ್ಬೋದು. ಒಂದು ಇದ್ರ ಥರ ಕರ್ಕೊಂಬರ್ತಾರೆ, ಬೆಳಗ್ಗೆ ಅವರೇ ಕರ್ಕೊಂಬಂದು ಅವರೇ ತೋರಿಸಿ ಮತ್ತು ಅವರೇ ರಿಟರ್ನ್ ಕರ್ಕೊಂಡು ಹೋಗ್ತಾರೆ. ಬಸ್ಸಿನ ವ್ಯವಸ್ಥೆ ಅಂತೂ ಇದೆ, ಆರಾಮ್ಸೆ ಬರ್ಬೋದು. ನಾವು ಬುಕ್ ಮಾಡಿಕೊಂಡು 1 day ಟ್ರಿಪ್ ಥರ ಮಾಡ್ಕೊಂಡು ಬರ್ಬೋದು. ನೋಡಿ, ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಚೆನ್ನಾಗೇ ಇದೆ ಗಗನಚುಕ್ಕಿ ಹತ್ರ. ನೋಡಿ, KSRTC ಬಸ್ನಲ್ಲಿ ಆರಾಮ್ಸೆ ಬಂದು ಎರಡೂ ತೋರಿಸ್ಕೊಂಡು ಹೋಗ್ತಾರೆ. ಗಗನಚುಕ್ಕಿ ಭರಚುಕ್ಕಿ ಎರಡೂ ತೋರಿಸಿ ರಿಟರ್ನ್ ನಾವು ಮತ್ತೆ ಮೆಜೆಸ್ಟಿಕ್ಕೆ ಅಲ್ಲಿ ಹತ್ಕೋಬೇಕಾಗುತ್ತೆ, ಮತ್ತು ರಿಟರ್ನ್ ಮೆಜೆಸ್ಟಿಕ್ನಲ್ಲೇ ಬಿಡ್ತಾರೆ. ನೋಡ್ತಾ ಇದ್ದೀರಲ್ಲ, ಗಗನಚುಕ್ಕಿ ತಾಯಿ ಎಷ್ಟು ಸುಂದರವಾಗಿ ಹರಿತಿದ್ದಾಳೆ. ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ. ನಮಗೆ ಅಂತೂ ನೋಡೋಕ್ಕಂತೂ ತುಂಬಾ ಇದಾಯಿತು. ಆದರೆ ಇಲ್ಲಿ ಗಗನಚುಕ್ಕಿಲಿ ಏನಂದರೆ ಸ್ವಲ್ಪ ದೂರದಿಂದನೇ ನಾವು ವೀಕ್ಷಣೆ ಮಾಡಬೇಕು, ಅಲ್ಲಿ ಒಳಗಡೆ ಪ್ರವೇಶ ಇಲ್ಲ. ಯಾಕಂದರೆ ಅಲ್ಲಿ ತುಂಬ ಇದಿರೋದ್ರಿಂದ, ಡೆಪ್ತ್ ಇರೋದ್ರಿಂದ ಅಲ್ಲಿ ಯಾರನ್ನೂ ಬಿಡ್ತಾಯಿಲ್ಲ ನೋಡಲಿಕ್ಕೆ. ನಾವು ದೂರದಿಂದನೇ ನೋಡ್ಕೋಬೇಕಾಗುತ್ತೆ. ನೋಡಿ, ದೂರದಿಂದನೇ ಎಷ್ಟು ತುಂಬ ಚೆನ್ನಾಗಿ ಕಾಣುತ್ತೆ. ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಸುಂದರವಾಗಿದೆ. ನೋಡ್ತಾ ಇದ್ದೀರಲ್ವಾ, ನೋಡಿ, ತುಂಬಾ ಚೆನ್ನಾಗಿದೆ. ಅಂದರೆ ನಾವು ಅಲ್ಲಿ ಸ್ವಲ್ಪ ಫೋಟೋ ಎಲ್ಲ ಶೂಟ್ ಮಾಡಿಕೊಂಡು ಮತ್ತೆ ಅಲ್ಲೇ ನೋಡಿ, ಈ ಥರ ಅಲ್ಲಿಂದ ಮತ್ತೆ ಭರಚುಕ್ಕಿಗೆ ಒಂದು 7 kilometers ಇದೆ ಅಲ್ಲಿಂದ ಟ್ರಾವೆಲ್ ಮಾಡೋಕ್ಕೆ. ಅಲ್ಲಿಂದ ನಾವು ಭರಚುಕ್ಕಿಗೆ ಹೊರಟ್ವಿ. ನೋಡಿ, ಭರಚುಕ್ಕಿಗೆ ಹೋಗ್ತಾ ಇದ್ದೀವಿ. ಮಧ್ಯದಲ್ಲಿ ಕಾರ್ ಪಾರ್ಕ್ ನಿಲ್ಲಿಸಿದ್ವಿ, ಸಿಗ್ನಲ್ ಇತ್ತು ಅಂತ. ನೋಡಿ, ಅಲ್ಲೊಂದು ಕೋತಿ ಯಾವ ಥರ ಇದೆ ಅಂತ, ಅದಕ್ಕೆ ಏನಾದರೂ ತಿನ್ನೋಕೆ ಕೊಡೋಣ ಅಂತ ನೋಡಿದ್ವಿ. ಅದಾದರೆ ಮರದ ಮೇಲೆ ಹತ್ಬಿಡ್ತು, ಕೊಡೋಕ್ಕಾಗಲಿಲ್ಲ. ಮತ್ತೆ ಮೂವ್ ಆದ್ವಿ, ಮತ್ತೆ ಅಲ್ಲಿಂದ ಹೊರಟ್ವಿ. ಅಲ್ಲಿ ಮಧ್ಯದಲ್ಲಿ ಒಂದು ಸೇತುವೆ ಇದೆ, ಆ ಸೇತುವೆ ದಾಟೇ ನಾವು ಹೋಗಬೇಕಾಗುತ್ತೆ ಭರಚುಕ್ಕಿಗೆ.
ಅದಂತೂ ತುಂಬಾ ಭಯ ಆಗುತ್ತೆ. ಯಾಕಂದರೆ ಎರಡು ಕಡೆಯೂ ನೀರಿದೆ ನೋಡಿ, ಬ್ರಿಡ್ಜ್ ಪಕ್ಕ ಈ ಸೈಡು ನೀರು ಹರಿತಾ ಇದೆ, ಆ ಸೈಡು ನೀರು ಹರಿತಿದೆ. ಮಧ್ಯದಲ್ಲಿ ಹೋಗೋದಂದರೆ ನನಗಂತೂ ತುಂಬಾ ಭಯ. ನೀರಂದ್ರೇ ತುಂಬ ಭಯ ನನಗೆ, ನೋಡೋಕ್ಕೆ ಫ್ಲೋ ನೋಡೋಕ್ಕೆ. ಆದರೆ ಆದರೂ ಧೈರ್ಯ ಮಾಡಿ ನಮ್ಮ ಮಗನಿಗೆ ಸ್ಲೋ ಆಗಿ ಡ್ರೈವ್ ಮಾಡಂತ ಹೇಳ್ಕೊಂಡು ನಾನು ಹೋಗ್ತಾಯಿದ್ದೆ. ಏನು ಮಮ್ಮಿ ಇಷ್ಟೊಂದು ಹೆದರ್ಕೊಳ್ತೀಯ ಅಂತ ಹೇಳ್ತಾ ಇದ್ದ. ನೋಡಿ ಯಾವ ಥರ ಇದೆ ನೀರು, ನೋಡೋಕ್ಕೇ ಭಯ ಆಗುತ್ತೆ. ಅಲ್ಲಿಂದ ಹಂಗೆ ಹೊರಟ್ವಿ. ಇನ್ನೊಂದು ಚೂರು ಮುಂದೆ ಹತ್ರದಲ್ಲೇ ಇದ್ದೀವಿ, ಇನ್ನೇನು ಬರೋ ಚುಕ್ಕಿ ಹತ್ರದಲ್ಲೇ ಇದ್ದೀವಿ. ಅಲ್ಲೆಲ್ಲ ನಮಗೆ ಏನು ತಿನ್ನೋಕ್ಕಲ್ಲ ಅಂತ ಇದಿಲ್ಲ, ವ್ಯವಸ್ಥೆ ಏನಿಲ್ಲ, ಹೋಟೆಲ್ ಆ ಥರ ಎಲ್ಲ ಏನೂ ಇಲ್ಲ. ಏನಾದರೂ ಈ ಥರ ಪಾನಿಪುರಿ ಆ ಥರ ಮಸಾಲೆ ಪುರಿ ಆ ಥರ ಅಷ್ಟೇ ಸ್ನ್ಯಾಕ್ಸ್ ಇದೆ. ನಾವು ಏನಾದರೂ ತೊಗೊಂಡೋಗಿದ್ರೆ ಪ್ಯಾಕ್ ಮಾಡಿ ತೊಗೊಂಡೋದ್ರೆ ಅಲ್ಲಿ ತಿನ್ಕೋಬೋದು. ಏನಂದರೆ ನಾವು ಹೋಗಿದ್ದು ಲೇಟ್ ಅಲ್ವ, ನಾವು ಆ್ಯಕ್ಚುಲಾಗಿ ಊಟ ಮಾಡಿಕೊಂಡೇ ಹೋಗ್ಬಿಟ್ಟಿದ್ವಿ. ನೋಡಿ ಎಲ್ಲರೂ ತುಂಬ ಜನ ಇದ್ದರು ನೋಡೋಕ್ಕೆ, ತುಂಬ ಜನ ಬಂದಿದ್ದರು. ಈ ಟೈಮ್ನಲ್ಲಂತೂ ತುಂಬ ನೀರಿನ ಹರಿವು ಜಾಸ್ತಿ ಇರುತ್ತಲ್ವ, ಫ್ಲೋ ಜಾಸ್ತಿ ಇರೋದ್ರಿಂದ ನಮಗೂ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಂಗಾಗಿ ಅಲ್ಲಿ ಒಂದು ಟಿಕೆಟ್ ತೊಗೋಬೇಕಾಗುತ್ತೆ ನಾವು. ಒಳಗಡೆ ಎಂಟ್ರಿ ಇದೆ, ಕೆಳಗಡೆ ನಮಗೆ ಎಷ್ಟು ಅಡಿ ಕೆಳಗಡೆ ಹೋಗಬೇಕಾಗುತ್ತೆ, ಮೆಟ್ಲೆಲ್ಲ ಇಟ್ಟಿದ್ದಾರೆ. ಅಲ್ಲಿಂದ ಹೋಗಿ ನಾವು ವೀಕ್ಷಣೆ ಮಾಡ್ಬೋದು. ನೋಡಿ ನೀರು ನಾವಿನ್ನೂ ಹತ್ರದಿಂದ ನೋಡ್ಬೋದು, ನೀರನ್ನ ಕಾಣಿಸುತ್ತೆ ನೋಡಿ. ಇಲ್ಲಿಂದ ಇನ್ನೊಂದು ಸ್ವಲ್ಪ ಕೆಳಗಡೆನೂ ಹೋಗ್ಬೋದು. ಟಿಕೆಟ್ಗೆ ಏನಂದರೆ ಒಬ್ಬರಿಗೆ 5 ರೂಪಾಯಿ, 5 ರುಪೀಸು ಒಂದು ಟಿಕೆಟು ತೊಗೊಂಡು ನಾವು ಇಳಿದು ಹೋಗ್ಬೋದು. ನಮಗೆ ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆದರೆ ಮತ್ತು 6 ಗಂಟೆಗೆಲ್ಲ ಲಾಸ್ಟು. 6 ಗಂಟೆ ಮೇಲೆ ಯಾರೂ ಇರೋಂಗಿಲ್ಲ, ಯಾಕಂದರೆ ಅಲ್ಲಿ ತುಂಬ ಸಾಯಂಕಾಲ ಆಗ್ತಿದ್ದಂಗೆ ನೀರಿನ ಫೋರ್ಸ್ ತುಂಬ ಜಾಸ್ತಿನೇ ಇರುತ್ತೆ. ಹಂಗಾಗಿ ಸುಮ್ಮನೆ ಏನಾದರೂ ತೊಂದರೆಗಳಾಗಬಾರ್ದು, ಹೆಚ್ಚು ಕಮ್ಮಿ ಆಗಬಾರ್ದು ಅಂತೇಳಿ ನಾನು ನನ್ನ ಮಗಳು ಫೋಟೋಶೂಟ್ ಹಾಗೆ ಮಾಡ್ಕೊಂಡ್ವಿ. ಅಲ್ಲಿಂದ ಭಯ ಆಗ್ತಿತ್ತು ಒಂದು ಕಡೆ, ಆದ್ರೂ ನಿಂತ್ಕೊಂಡು ಹಂಗೆ ಒಂದು ಫೋಟೋ ವೀಡಿಯೋ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿದೆ ಬರೋ ಚುಕ್ಕಿ ಅಂತೂ. ಸುತ್ತು ಹರಿತಿದೆ ನೀರು, ನೋಡೋಕ್ಕೆ 2 ಸ್ವರ್ಗ ಥರನೇ ಇದೆ, ಅಷ್ಟು ಚೆನ್ನಾಗಿದೆ. ನೋಡ್ಬೇಕಂತಿರೋರು ದಯವಿಟ್ಟು ಹೋಗಿ ಟೈಮ್ನಲ್ಲಿ ನೋಡಿ. ಆದರೆ ಕ್ಲೀನಾಗಿ ಏನೇನಿದೆ ಅಂತ ಅಲ್ಲಿ ಕಂಡೀಷನ್ ಏನಿದೆ, ರೂಲ್ಸ್ ಏನಿದೆ ಅಂತ ತಿಳ್ಕೊಂಡು ದೂರದಿಂದನೇ ನೋಡಿಕೊಂಡು ಫೋಟೋಶೂಟ್ ಏನು ಮಾಡ್ಕೊಳ್ತಿರೋ ಮಾಡಿಕೊಂಡು ಬರ್ಬೋದು. ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ತುಂಬಾ ನೋಡೋಕ್ಕೆ, ನಾನಿದೇ ಫಸ್ಟ್ ಟೈಮ್ ಈ ಥರ ನೋಡಿದ್ದು. ನೀರಿನ ಫೋರ್ಸ್ದು ಇಷ್ಟು ನೀರು ಇದ್ದಿದ್ದನ್ನ ನೋಡಿದ್ದಿದೆ ಫಸ್ಟ್ ಟೈಮು. ನೋಡೋಕ್ಕೆ ಆ ತಾಯಿ ಎಷ್ಟು ಸುಂದರವಾಗಿ ಹರಿತಿದ್ದಾಳೆ ಅಂದರೆ ಯಪ್ಪ, 2 ಕಣ್ಣು ಸಾಲದು ನೋಡೋಕ್ಕೆ. ನಾವು 6 ಗಂಟೆವರೆಗೂ ಅಲ್ಲಿದ್ವಿ. 6 ಗಂಟೆ ಮೇಲೆ ಒಬ್ಬರನ್ನೂ ಅಲ್ಲಿ ಇರೋಕ್ಕೆ ಬಿಡೋದಿಲ್ಲ. ಅವರು ರೂಲ್ಸ್ ಪ್ರಕಾರ ಎಲ್ಲರನ್ನೂ ಹೊರಗಡೆ ಕಳಿಸ್ಬಿಡ್ತಾರೆ. ಯಾಕಂದರೆ ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿ ಫೋಟೋ ತೊಗೊಳಕ್ಕೆ ಹೋಗಿ ಸುಮ್ಮನೆ ಯಾಕೆ ರಿಸ್ಕು, ಯಾರೇ ಆಗಲಿ ನಾವು ಇಂಥ ಜಾಗಕ್ಕೆ ಹೋದ್ಮೇಲೆ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಲೇಬೇಕಾಗುತ್ತೆ. ನಾವು ಎಲ್ಲ ನೋಡಿಕೊಂಡು, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಮ್ಮ ಚಾನಲ್ನ. ಬಾಯ್, ಸಿ ಯು.